ಹಿಡ್ಕೊಂಬರ್ತಾ ಇದೆ ನೋಡು ಕೆಳಗೆ. ಅದು ಈಗ ಎಗ್ರಕೊಂಬಂದ್ರೆ ಏನ್ ಮಾಡ್ತೀಯ? ಕಡ್ಡಿ ತಗೊಂಡು ಹೊಡಿತೀಯ? ಕಡ್ಡಿಲಿ ಹೊಡಿತೀಯ? ज़ीब्रा ज़ीब्रा ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತಾ ಇದ್ದೀರಾ ಗೌರಿ ವ್ಲಾಗ್ಸ್ ಇನ್ ಕನ್ನಡ. ಇವತ್ತು ಅಣ್ಣ ಬೆಳಗ್ಗೆನೇ ಬನ್ನೇರುಘಟ್ಟಕ್ಕೆ ಹೋಗೋಣ ಅಂತ ಹೇಳಿ ಹೊರಡಿಸ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದಾರೆ. ಬೆಳಗ್ಗೆನೇ ಹೋಗೋಣ, ಒಂದು 8-8:30 ಬಿಟ್ಬಿಡೋಣ ಅಂತ ಹೇಳಿದ್ರು. ಬಟ್ ಮಕ್ಕಳಿರೋ ಕಾರಣ ಎಲ್ಲ ಮಾಡಿಕೊಂಡು ಅವ್ರಿಗೆ ತಿನ್ನಿಸ್ಕೊಂಡು ಉಣಿಸ್ಕೊಂಡು ಹೋಗೋ ಅಷ್ಟೊತ್ತಿಗೆ ಬಿಡೋ ಅಷ್ಟೊತ್ತಿಗೆ 10 ಗಂಟೆ ಆಗೋಯ್ತು. ಹಾಯ್ ಶ್ರೀಯು, ಹಾಯ್ ಹಾಯ್. ತೋರ್ಸು ಚಿನ್ನಿ ನಿನ್ ಬ್ಯಾಗ್ ತೋರ್ಸು. ಬ್ಯಾಗ್ ಹಿಂದೆ ಬಾ. ಹೌದಾ? ಶ್ರೇಯಾನ್ಗೆ ಫಸ್ಟ್ ಟೈಮು ನಾನು ಝೂಗೆ ಕರ್ಕೊಂಡು ಹೋಗ್ತಾ ಇರೋದು. ಸೊ ಹೇಗೆ ರಿಯಾಕ್ಟ್ ಮಾಡ್ತಾರೆ ಅಂತ ಗೊತ್ತಿರಲಿಲ್ಲ, ಬಟ್ ಎಂಜಾಯ್ ಮಾಡ್ತಾರೆ ಅನ್ನೋದು ಗೊತ್ತಿತ್ತು. ಅಣ್ಣ ಟಿಕೆಟ್ಸ್ ಮತ್ತು ಸಫಾರಿಗೆ ಎಲ್ಲ ಒಟ್ಟಿಗೆನೆ ಟಿಕೆಟ್ಸ್ನ ತಗೊಂಡು ಬಂದ್ಬಿಟ್ಟಿದ್ರು. ಏನದು? ಝೀಬ್ರಾ ಝೀಬ್ರಾ. ಗೀತ್ ನೋಡ್ತೀರಾ? ಯಾವಾಗಲೂ ಬರೀ ಬುಕ್ಸು ಇಲ್ಲ TV ಅಲ್ಲಿ ನೋಡ್ತಾ ಇದ್ರು ಅನಿಮಲ್ಸ್ನ. ಇವಾಗ ಲೈವ್ ಆಗಿ ನೋಡ್ತಿರೋದು ಫುಲ್ ಖುಷಿ. ಎಲ್ಲ ಅನಿಮಲ್ಸು ಆ್ಯಕ್ಟಿವ್ ಆಗಿತ್ತು, ಓಡಾಡಿಕೊಂಡು. ಕೆಲವು ಸತಿ ಏನಾಗುತ್ತೆ, ಸುಮ್ಮನೆ ಮಲ್ಕೊಂಡ್ಬಿಟ್ಟಿರುತ್ತೆ, ಅದು ನೋಡೋಕ್ಕೂ ಬೋರ್ ಆಗುತ್ತೆ. ಬಟ್ ಓಡಾಡ್ತಿದ್ದಾಗ ನೋಡೋಕ್ಕೆ ಚಂದ. ಕರ್ಡಿನ ಎಲ್ಲಿದೆ? ಏನಮ್ಮ? ಮಕ್ಕಳಂತೂ ಅಲ್ಲಿ ನೋಡು ಇಲ್ಲಿ ನೋಡು ಇಲ್ಲಿ ನೋಡು ಅಲ್ಲಿ ನೋಡು ಅಂತ ಫುಲ್ ಎಂಜಾಯ್ ಮಾಡ್ತಾಯಿದ್ರು. ಸಖತ್ ಖುಷಿಯಾಗಿದ್ರು. ಅವ್ರು ಖುಷಿ ಪಡೋದು ನೋಡಿ ನಮಗೂ ಕೂಡ ಖುಷಿ ಆಯಿತು. ಏನು ಮಾಡ್ತಿದ್ದೆ ಚಿನ್ನಿ? ಯಾರು ಊಟ ತಿಂತಿಲ್ಯಾ? ಅದು ಈಗ ಎಗ್ರಕೊಂಬಂದ್ರೆ ಏನು ಮಾಡ್ತೀಯ? ಕಡ್ಡಿ ತಗೊಂಡು ಹೊಡಿತೀಯ? ಕಡ್ಡಿಲಿ ಹೊಡಿತೀಯ? ಕಡ್ಡಿಲಿ ಹೊಡೆದ್ರೆ ಹೊಡಬಿಡ್ತಾ ಅದು. ಶ್ರೇಯಾನ್, ನಕ್ಷತ್ರ, ಕ್ರಿಷಾ 3 ಜನನು ಸಖತ್ ಎಂಜಾಯ್ ಮಾಡಿದ್ರು. ಅದರಲ್ಲೂ ಕೇಳಬೇಕಾ, ಶ್ರೇಯಾನ್ ಹಿಡಿಯೋದೇ ಒಂದು ಟಾಸ್ಕ್ ಆಗೋಗಿತ್ತು. ಹೆಂಗೋ ಅಮ್ಮ ಅಣ್ಣ ಅದಕ್ಕೆ ಎಲ್ಲ ಇದ್ದಿದ್ದರಿಂದ ಹೆಂಗೋ ಮ್ಯಾನೇಜ್ ಆಯಿತು. ಇನ್ನು ಬರ್ಡ್ಸು, ರೆಪ್ಟೈಲ್ಸು ಅದನ್ನು ಎಲ್ಲ ನೋಡಿ ಎಂಜಾಯ್ ಮಾಡಿದ್ರು. ಬಟ್ ಒಂದು ಲೆವೆಲ್ಲಿಗೆ ಸ್ಟಾರ್ಟಿಂಗಲ್ಲಿ ಇದ್ದಿದ್ದು ಎಕ್ಸೈಟ್ಮೆಂಟು ಟೈಮ್ ಆಗ್ತಾ ಫುಲ್ ಸುಸ್ತೊಡ್ದೋದ್ರು. ಆಮೇಲೆ ಊಟದ ಟೈಮ್ ಆಗಿತ್ತಲ್ಲ, ಅದಕ್ಕೆ ಅಂದ್ಬಿಟ್ಟು ನಾವೇನು ಅಲ್ಲೇ ರೆಸ್ಟೋರೆಂಟ್ಸ್ ಇರುತ್ತಲ್ವ ಅಲ್ಲೇ ಹೊಟ್ಟೋದ್ವಿ. ಸಿಂಪಲ್ಲಾಗಿ ಫ್ರೈಡ್ ರೈಸ್ ಮತ್ತು ಸೌತ್ ಇಂಡಿಯನ್ ಮೀಲ್ಸ್ನ ತೊಗೊಂಡ್ವಿ. ಮಕ್ಳು ಕೇಳಬೇಕಾ, ನಂಗೆ ಐಸ್ ಕ್ರೀಮ್ ಬೇಕು, ನಂಗೆ ಪಾಪ್ಕಾರ್ನ್ ಬೇಕು ಅಂತ ಕೂತಿದ್ರು. ಸರಿ ನೀನು ವೆಕೇಷನ್ ಅಂತ ಆಚೆ ಬಂದಿದ್ದೀವಿ ಅಂದ್ಬಿಟ್ಟು ಅವ್ರಿಗೂ ಕೂಡ ಕೊಡ್ಸಿದ್ವಿ. ಸ್ವಲ್ಪ ಹೊತ್ತು ಆರಾಮಾಗಿ ರಿಲ್ಯಾಕ್ಸ್ ಮಾಡಿಕೊಂಡು ಮತ್ತೆ ಆ ರೆಸ್ಟೋರೆಂಟಿಂದ ಆಚೆ ಬಂದು ಸಫಾರಿಗೆ ಹೋದ್ವಿ. ಸಫಾರಿಲಂತೂ ಕೇಳಲೇಬೇಡಿ, ಅನಿಮಲ್ಸ್ ಎಲ್ಲ ಫುಲ್ ಪಕ್ಕನೇ ಓಡಾಡ್ತಾ ಇತ್ತು. ಎಲ್ಲ ಕಿಟಕಿ ಹತ್ರನೇ ಬಂದ್ಬಿಟ್ಟಿತ್ತು. ನಮಗಂತೂ ಫುಲ್ ಖುಷಿ ಆಗೋಯ್ತು ನೋಡಿ ಅನಿಮಲ್ಸ್ನ. ಏನು ಟೈಗರು, ಲಯನು ಎಲ್ಲ ಪಕ್ಕನೇ ಓಡಾಡ್ತಿತ್ತಪ್ಪ. ಬರ್ತಾ ಇದೆ ನೋಡು ಕೆಳಗೆ. ಚಿನ್ನು ಟೈಗರು. ನಾವು ಅರೌಂಡ್ 4 o'clock ಹಂಗೆ ಹೋಗಿದ್ದು.
ಸೊ ಎಲ್ಲ ಆ್ಯನಿಮಲ್ಸು ಆ್ಯಕ್ಟಿವ್ ಆಗಿತ್ತು. ಮೋಸ್ಟ್ಲಿ ಮಧ್ಯಾಹ್ನ ಟೈಮಲ್ಲಿ ಹೋದರೆ ಬಿಸಿಲಿಗೆ ಅಂತ ಮಲ್ಕೊಂಬಿಡ್ತಿತ್ತು, ಅಂದರೆ ಅಷ್ಟು ಆ್ಯನಿಮಲ್ಸ್ ಕಾಣಿಸ್ತಿರ್ಲಿಲ್ವೇನೋ. ಬಟ್ ಗೊತ್ತಿಲ್ಲ ಇಲ್ಲಿ ಹೇಗೆ ಅಂತ. ಎಲ್ಲ ಆ್ಯನಿಮಲ್ಸು ನೋಡೋಕ್ಕೆ ಸಿಕ್ತು ನಿಮಗೆ. ಲೆಪರ್ಡು, ಕರಡಿ, ಮತ್ತು ಟೈಗರು, ಲಯನ್ನು, ಎಲಿಫ್ಯಾನ್ಸು, ಡೀರು, ಬ್ಲ್ಯಾಕ್ ಬಕ್ ಅಂತೂ ಕೇಳಂಗೆ ಇಲ್ಲ. ಫುಲ್ಲು ಹಿಂಡೆ ಇತ್ತು, ಅಷ್ಟೊಂದಿತ್ತು ಬ್ಲ್ಯಾಕ್ ಬಕ್ಕು ಮತ್ತು ಡೀರ್ಸು. ಆನೆ ಸಾಕಿದ್ದಿದ್ದು ಅನಿಸುತ್ತೆ, ಅಥವಾ ಸಂಜೆ ಆಯ್ತಲ್ಲ ವಾಪಸ್ ಬಂದಿದ್ವೋ ಏನೋ ಗೊತ್ತಿಲ್ಲ, ಅದನ್ನು ಕಟ್ ಹಾಕಿದ್ರು. ಲಯನ್ ಕೂಡ ಅಷ್ಟೇ ಸುತ್ತಮುತ್ತನೇ ಓಡಾಡ್ತಾ ಇತ್ತು. ನಮಗಂತೂ ಫುಲ್ ಖುಷಿ ಆಯಿತು, ಎಲ್ಲ ಆ್ಯನಿಮಲ್ಸು ಸಿಕ್ತು ನೋಡೋಕ್ಕೆ ಅಂತ. ಅದೆಲ್ಲ ಮುಗಿಸಿ ಸಫಾರಿ ಎಲ್ಲ ಮುಗಿಸಿದ್ದಾದಮೇಲೆ ಮಕ್ಕಳಿಗೆ ಬಟರ್ಫ್ಲೈ ಪಾರ್ಕಿಗೆ ಕರ್ಕೊಂಡೋಗೋಣ ಅಂತ ಕರ್ಕೊಂಡೋದ್ವಿ. ಬಟ್ ನಾವು ಮಾಡಿದ ತಪ್ಪೇನೆಂದರೆ ಅಲ್ಲಿ 9 ಗಂಟೆಯಿಂದ 3 ಗಂಟೆ ಒಳಗೆ ಹೋದರೆ ಬಟರ್ಫ್ಲೈಸ್ ಕಾಣಿಸುತ್ತೆ ಅಂತ ಇತ್ತು. ನಾವು ಹೋಗೋ ಅಷ್ಟೊತ್ತಿಗೆ ಅದೆಲ್ಲ ಗೂಡು ಸೇರ್ಕೊಂಡ್ಬಿಟ್ಟಿತ್ತು, ಒಂದು ಓಡಾಡ್ತಿರ್ಲಿಲ್ಲ. ಸ್ವಲ್ಪ ಗಮನಿಸಿ ನೋಡಿದ್ರೆ ಮರದ ಮೇಲೆಲ್ಲ ಕೂತ್ಕೊಂಡಿದ್ದು, ಅಂದರೆ ಅದು ಸ್ಲೀಪಿಂಗ್ ಸ್ಟೇಜೋ ಏನೋ ಗೊತ್ತಿಲ್ಲ, ಅದ್ರ ಮೇಲೆಲ್ಲ ಕುತ್ಕೊಂಡಿದ್ದು ಕಾಣಿಸ್ತಾ ಇತ್ತು ಅಷ್ಟೇ. ಒಳಗೆಲ್ಲ ತುಂಬ ಚೆನ್ನಾಗಿತ್ತು. ಮಕ್ಕಳು ಸುಮ್ಮನೆ ಹೋದರೂ ಕೂಡ ಅಲ್ಲೂ ಕೂಡ ಎಂಜಾಯ್ ಮಾಡಿದ್ರು. ಫಿಶ್ ಎಲ್ಲ ಮ್ಯೂಸಿಯಮ್ ಇತ್ತು, ಅಲ್ಲಿ ಫಿಶಸ್ಸು ಮತ್ತು ಸ್ಕಾರ್ಪಿಯನ್ನು ಅದನ್ನೆಲ್ಲ ಅಂದರೆ ಇಟ್ಟಿದ್ರು ಮ್ಯೂಸಿಯಮಲ್ಲಿ. ಅದನ್ನೆಲ್ಲ ಮಕ್ಳಿಗೆ ತೋರಿಸ್ಕೊಂಡು ಬಂದ್ವಿ. ಆಮೇಲೆ ಪ್ಲೇ ಗ್ರೌಂಡಲ್ಲಿ ಸ್ವಲ್ಪ ಆಟ ಆಡಿಕೊಂಡು ವಾಪಸ್ ಮನೆಗೆ ಹೊರಟ್ವಿ. ನಿಮಗೆ ನಮ್ಮ ವ್ಲಾಗ್ಸ್ ಇಷ್ಟ ಆಗ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ. ಹಾಗೆ ಪ್ರತಿಯೊಂದು ವೀಡಿಯೋಗೂ ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.